ಶ್ರೀಮತಿ ಶ್ರೀಮತಿ. ಆಮೇಲೆ ನೀವು ಬಂದು ಜಗಳ ಬಿಡಿಸಿ ಗೌಡ್ರನ್ನ ರೂಮ್ ಕರ್ಕೊಂಡೋದ್ರ? ಹೌದು, ಮುಂದಕ್ಕೆ ಹೇಳಿ. ರೂಮ್ ಕರ್ಕೊಂಡು ಹೋದ್ಮೇಲೆ ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಾರ ಮಳ್ಳಂತರ ನಾಟಕ ಆಡ್ತೀರನ್ರಿ. ಮಾಡಬಾರ್ದು ಕೆಲಸ ಮಾಡಿದಿರಾ, ಅದಕ್ಕೆ ಅವ್ರು ವಾಂತಿ ಮಾಡ್ಕೊತಿರೋದು. ಇದೇ ಮ್ಯಾಟರ್ನ ಇಟ್ಕೊಂಡು ನಿನ್ನನ್ನು ಊರಿಂದ ಈಚೆಗೆ ಹಾಕ್ತೀರಿ. ಜಾನಿ, ನಿಮ್ಮ ಕತೆ ಪುರಾಣ ಹೇಳ್ಕೊಂಡು ಕೂತಿದ್ರೆ ಕ್ಲಿನಿಕ್ ಹೋಗಕ್ ಲೇಟ್ ಆಗುತ್ತೆ. ಬಾರು ಬಾ ಹೋಗ. ಏನ್ ಗೌಡ್ರಿ ಈ ಹೆರಿಗೆ ಟೆನ್ಷನ್ ಟೈಮಲ್ಲಿ ಅತ್ತಿಂದ ಓಡಾಡ್ತಾರಲ್ಲ ಹಂಗ್ ಓಡಾಡ್ತಿದ್ದಾರೆ. ಏನ್ ವಿಚಾರ? ಇನ್ನೊಂದು ಹೆರಿಗೆ ಆಗೋ ಟೈಮ್ ಬಂತಲ್ಲ, ಅದಕ್ಕೆ ಟೆನ್ಷನ್ ಅಲ್ಲಿ ಓಡಾಡ್ತವ್ರೆ. ನಿಮಗೂ ನಿಮ್ ಶಿಷ್ಯನ್ಗೂ ಮಾಡಕ್ ಕ್ಯಾಮೇಲೆ ಅಂದ್ರೆ ಕೆರೆ ಕಡ್ದು ಏರಿ ಕಟ್ಟಿ, ಅದು ಬಿಟ್ಬಿಟ್ಟು ಟೆನ್ಷನ್ ಮೇಲೆ ಟೆನ್ಷನ್ ಕೊಡಬೇಡಿ. ಲೇ ಅಪ್ಪಣ, ನಿನ್ ಗಂಟು ಹೊಸಿ ಕಮ್ಮಿ ಮಾಡು. ಏನ್ ಇಷ್ಟು ದೌಲತ್ತಿಂದ ಮಾತಾಡ್ತಿದ್ದ? ನಾವಿರೋದೇ ದೌಲತ್ ಅಲ್ಲಿ. ಏನ್ ನಿಮ್ ಪ್ರಾಬ್ಲಮ್? ಗೊತ್ತಾಯ್ತದೆ ನೀನ್ ದೌಲತ್ತು ದರ್ಪ ಎಲ್ಲ ಗೊತ್ತಾಯ್ತದೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಅಲ್ವಾ ನಾವಿಲ್ಲಿ ಬಂದಿರೋದು. ತಿಳ್ಕೊಂಡು ಅದ್ ಏನ್ ದಬಾಕಿರೋ ದಬಾಕಲಿ. ನಾವು ದಬಾಕಕ್ಕೆ ಬಂದಿರೋದು. ಪಾರ್ವರಿಲಿ ಮಧುರ ಅವ್ರ ಆಸ್ಪತ್ರೆ ಕರ್ಕೊಂಡು ಹೋಗಾರೆ. ನನಗೆ ಕೊಡಿತಾ ಇದಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಪಾರುನ ಡಾಕ್ಟರ್ ಹತ್ರ ತೋರ್ಸೋದಕ್ಕೆ ಮಧುರ ಟೀಚರ್ ಜೊತೆ ಕಳ್ಸಿದ್ಯಾ? ಇನ್ನೇನ್ ನಾ ಕರ್ಕೊಂಡು ಹೋಗ್ಬೇಕಿತ್ತ? ಹೂಗೌಡ್ರೆ, ಇಂಥ ಹೊತ್ತಲ್ಲಿ ನೀವು ಜೊತೆಗಿದ್ರೆ ಡಾಕ್ಟರ್ ಸರಿಯಾಗಿ ಚೆಕಪ್ ಮಾಡೋದು. ಅದ ಅಷ್ಟಕ್ಕೆ ಅವಳಿಗೆ ಏನಾಗಿತ್ತು ಅಂತ ನಾನು ಅವಳನ್ನ ಡಾಕ್ಟರ್ ತಗೊಂಡ್ ಕರ್ಕೊಂಡು ಹೋಗ್ಬೇಕು. ಮಧುರ ಟೀಚರು ಪಾರು ಅವ್ರನ್ನ ಡಾಕ್ಟರ್ ಚೆಕಪ್ ಮುಗಿಸ್ಕೊಂಡು ಕರ್ಕೊ ಬರ್ಲಿ. ಆಮೇಲೆ ಏನಾಗಿತ್ತು ಏನಾಗಿಲ್ಲ ಅಂತ ಗೊತ್ತಾಯ್ತದೆ. ತೊಂದ್ರೆ ಇಲ್ಲ. ಅದ್ಯಾನಾಗಿದ್ದು ಅಂತ ನಾನು ಒಂದ್ ಕೈ ನೋಡ್ಬಿಡ್ತೀನಿ. ಅಲ್ಲಿ ಗಂಟ ಯಾವನ್ನಾದ್ರೂ ಏನಾದ್ರೂ ಮಾತಾಡಿದ್ರೆ ಅದೇನೋ ಹೇಳ್ತಾರಲ್ಲ, ಕೈಲಾಗದೆ ಇರೋ ಕೆಂಚಿಂಗೆ ಮಂಚಕ್ ಮೊಳೆ ಹೊಡಿ ಅಂತ ಕೊಟ್ರೆ ಕಾಲ್ನ ಮೇಲಕ್ ಮಾಡ್ಕೊಂಡ್ಬಿಟ್ಟು ತುದಿನ ಕೆಳಕ್ ಮಾಡ್ಕೊಂಡ್ಬಿಟ್ಟು ಕೋಟ 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 ಅಂತ ಕುಡ್ತಿದ್ದಂತೆ. ಹಂಗಾಯ್ತು ನಿಂದು. ಮಾದ, ಮಧುರ ಟೀಚರ್ ಬರೋ ಗಂಟೆ ಇಲ್ಲೇ ರಮಕಣ, ಎಲ್ಲೂ ಹೋಗೋದ್ ಬೇಡ. ಆಯ್ತು ಬಿಡಿ, ಅದೇನಾರು ಆಗ್ಬಿಡ್ಲಿ. ಇವತ್ತು ನಾನು ಕಾದೇ ಬಿಡ್ತೀನಿ. ತಪ್ಪು ಸಾಬೀತಾದ್ರೆ ನಿಮ್ಮನ್ನ ಕತ್ತಿಡ್ದು ಆಚೆ ದಬ್ಬಿಟ್ಟೆ ಹೋಯ್ತೀವಿ. ಓಹೋ ಇಬ್ರು ಗೌಡ್ರು ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ರಿ? ನಮ್ಮ ಅಜ್ಜಿ ಇಲಿ ಬಿಲ್ದಲ್ಲಿ ಇಡ್ಲಿ ಇಟ್ಟಿದ್ದೀನಿ ಅಂದ್ರು, ಹುಡುಕ್ತಾ ಇದ್ದೆ. ಇಡ್ಲಿ ಜೊತೆ ವಡೆನ ಹುಡುಕಿ. ಇಡ್ಲಿ ವಡೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬಡ್ದು ಬಾಯಿ ಹಾಕೊಂಬಿಡೋಣ. ರೀ ಗೌಡ್ರೆ, ನೀವು ಮಾತ್ರ ಹಂಗೆ ಅನ್ಕೊಂಡಿದ್ದೆ, ಆದ್ರೆ ನಿನ್ ಜೊತೆಗಾರರು ಹಂಗೆಯಾ? ಅವರು ನಮ್ಮ ಜೊತೆಗಿರ್ಬೇಕಾದ್ರೆ ಚಂದಾಗೆ ಇದ್ರು ಶಿವ. ನಿಮ್ಮೂರಿಗೆ ಬಂದು ನಿಮ್ ದರ್ಶನ ಮಾಡಿದ್ಮೇಲೆ ಹಿಂಗಾದ್ದು. ಬಾಯ್ ಗೌಡ್ರೆ, ಹೊಗಳದ್ ಸಾಕು. ಸುಂದ್ರಿ ಮೇಡಮ್ ಪಾರು ಅವ್ರನ್ನ ಚೆಕಪ್ ಕರ್ಕೊಂಡು ಹೋಗಿದ್ದೀರ, ಬಂದ್ರ? ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀವಿ. ಅವ್ರು ಬಂದು ವಿಷಯ ಗೊತ್ತಾದ್ಮೇಲೆ ಗೌಡ್ರಿಗೆ ವಿಷಯ ಹಾಕಿ ಹೋಗೋದು. ಬನ್ನಿ ಮಧುರ ಟೀಚರ್. ಮಧುರ ಅವ್ರೆ, ಡಾಕ್ಟ್ರ್ ಏನಂದ್ರು? ಪಾರು ಏನೂ ಆಗಿಲ್ವಂತ? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತೀರನ್ರಿ. ಜಾನಿ ಅವ್ರೆ, ಆಗಿದ್ದಾಗೋಗದೆ. ನಮ್ ಬಾವಂಗೆ ಯಾರು ಬೈಬೇಡಿ. ಅಣ್ಣ ನೋಡಿ, ನನಗೆ ಶಾನೆ ಭಯ ಆಯ್ತದೆ. ಹಿಂಗೆಲ್ಲ ಮಾತಾಡೋದು ಬಿಟ್ಬಿಟ್ಟು ಅದು ಏನಾಗಿತ್ತು ಅಂತ ನೆಟ್ಟಿಗೆ ಹೇಳಿ. ಇನ್ನೇನ್ರಿ ಹೇಳ್ಬೇಕು, ಪಾರು ಅವರು ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಬಂದಿದೆ. ಸಾಕೇನಪ್ಪ, ಸಾಕೇನೋ? ಇನ್ನು ಏನಾದ್ರು ಬೇಕೇನೋ? ಯಾರು ಮಾಡ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಆಗೋದಿಲ್ಲ ಆದ್ಮೇಲೆ ಏನೂ ಗೊತ್ತಾಗಕ್ಕಿಲ್ಲ. ಗೌಡ್ರೆ, ಇವ್ರ ವಿಷಯ ಎಲ್ಲ ಗೊತ್ತಾಯ್ತಲ್ಲ, ಇವ್ರನ್ನ ಊರಿಂದ ಬಹಿಷ್ಕಾರ ಹಾಕ್ಬಿಡಿ. ನೋಡಿ, ನಾ ಯಾರು ತಪ್ಪು ಮಾಡಿಲ್ಲ ಅಂತ ನನಗೆ ಚಂದ ಗೊತ್ತು. ಮಾಡ್ದಾರ ತಪ್ಪುಗ ಶಿಕ್ಷೆ ಅನುಭವಿಸಕ್ಕಿಂತ ಸಾಯದೆ ವಾಸಿ. ನೀವೇನು ತಪ್ಪು ಮಾಡಿಲ್ಲ, ನಾವೆಲ್ಲ ಸುಮ್ಮನೆ ನಾಟಕ ಮಾಡಿದ್ವಿ. ಬಾಗಿಲು ತೆಗೀರಿ. ಏನಂದೆ? ನಾಟಕ ಮಾಡಿದ್ರ್ಯಾ? ಹೌದು ಗೌಡ್ರೆ, ಪಾರುಗೇನು ಆಗಿಲ್ಲ. ಕಾಫಿ ಕುಡಿದು ಪಿತ್ತ ಜಾಸ್ತಿಯಾಗಿ ವಾಂತಿ ಮಾಡ್ತಿದ್ಲು ಅಷ್ಟೇ. ಅಷ್ಟಿಯಾ? ಹೂ ಬಾವು. ಮಧುರ ಅವ್ರೆ, ಇವಳು ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವಾ? ಯಾಕೆ ಈ ತರ ಆಟಗುಳಿ ಮಾಡಿದ್ರಿ? ಸಾರಿ ಗೌಡ್ರೆ, ಮದ್ವೆ ಆಗದಿರೋ ಒಂಟಿ ಹುಡುಗಿ ಮನೇಲಿದ್ದಾಗ ಪದೇ ಪದೇ ನೀವು ಕುಡ್ಕೊಂಡ್ ಬಂದ್ರೆ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ನಿಮ್ಗೆ ತಿಳಿಸ್ಬೇಕಿತ್ತು. ಅದಕ್ಕೆ ನಾವಿಬ್ರು ನಾಟಕ ಮಾಡಿದ್ವಿ. ಇದೇನು ಹಿಂಗಾಗೋಯ್ತು ಮದ? ಇದೇನಾದ್ರೂ ದಿಟ ಆಗಿದ್ರೆ ಗೌಡನ್ ವಿಕೆಟ್ ಒಂದು ಉಳ್ಳೋಗ್ಬಿಡೋದಲ್ಲ. ಬಾಯ್ ಗೌಡ್ರೆ, ಮಧ್ಯೆ ಅಂತ ಮರ್ರ ನಿಮ್ದು ಒಗ್ಗರಣೆ. ಏನಿಲ್ಲ, ಎಲ್ಲ ಒಳ್ಳೇದಾಯ್ತಲ್ಲ. ನಾ ಇನ್ ಬರ್ತೀನಿ. ಬರ್ಲಾ ಮಧುರ ಟೀಚರ್? ಈ ಗೌಡ್ರೆ, ಇನ್ಮೇಲಾದ್ರೂ ಕುಡಿಯೋದಿಲ್ಲ ಅಂತ ಪ್ರಮಾಣ ಮಾಡ್ರಿ.
ಬಾಯಿಗೆ ಬಂದಿದ್ದು ಪ್ರಾಣ ಬಚಾವ್ ಆಯ್ತಲ್ಲ, ಇನ್ಯಾವತ್ತೂ ನಾ ಕುಡಿಯಲ್ಲ. ಆದ್ರೆ ಇವತ್ತಿನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಆ ಖುಷಿಗೆ ಇವತ್ತೊಂದಿನ ಕುಡ್ಕೊಂಡ್ಬಿಡ್ತೀನಿ. ಬಾವು ನಾನು ಇನ್ನೊಂದ್ಕಿಂತ ವಾಂತಿ ಮಾಡ್ಕೋಬೇಕಾಯ್ತದೆ. ಆ ಕೆಲಸ ಮಾತ್ರ ಮಾಡಬೇಡ ಕಣವ. ಇನ್ಮೇಲೆ ಕನ್ಸಲ್ಲೂ ಖಾಲಿ ಬಾಟ್ಲನ್ನು ಮುಟ್ಟಲ್ಲ. ವೆರಿ ಗುಡ್ ಗೌಡ್ರೆ, ನೀವ್ ಯಾವಾಗ್ಲೂ ಹೀಗೆ ಇರಿ. ಪಾರು ನಿಮ್ನ ನೋಡ್ಕೊಳಕ್ ಬಂದಿದ್ದಾಳೆ, ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಊರವರೆಲ್ಲ ನಿಮ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಮಧುರ ಅವ್ರೆ, ನೀವು ಹೇಳೋದ್ಮೇಲೆ ಮುಗೀತು. ಇನ್ಮೇಲೆ ಇವಳ ಚಂದಾಗಿ ನೋಡ್ಕೊತೀನಿ. ಜಾನಿ ಬಂದ್ ಕೆಲ್ಸ ಆಯ್ತಲ್ಲ, ಬನ್ನಿ ಮನೆಗೆ ಹೋಗೋಣ. ಮಧುರ ಅವರೇ, ಊಟ ಟೈಮ್ ಆಯ್ತು, ನಾವು ಬರ್ತೀವಿ. ಬನ್ನಿ ಸೂರಿ, ಹೋಗೋಣ. ಶ್ರೀ ಹೆಂಗಿತ್ತು ಡೋಸು? ಅಯ್ಯ, ನಿನ್ ದೋಸೆ ದಬಾಕಿದ್ರು ಇನ್ನೊಂದ್ಸತ ವಾಂತಿ ಗೀಂತಿ ಅಂತ ಬಾಯ್ ಬಿಟ್ರೆ ಸಿಮೆಂಟ್ ತಂದು ಬಾಯಿ ಮುಚ್ಚಿಬಿಡ್ತೀನಿ. ಶ್ರೀರಾಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿರಿ? ಈ ವಾಂತಿ ನಿಜ ಆಗಿದ್ದು ಇಟ್ವಾಗ್ಲೂ ನಾನು ಬಸ್ರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಊರ್ ಜನ ಎಲ್ಲ ಸೇರಿ ನಮ್ಮಿಬ್ರು ಮದ್ವೆ ಮಾಡ್ಸಿರೋರು. ಪಾರು, ಸುಮ್ನೆ ನನ್ನ ಕೆಣಕ್ಬೇಡ. ಹಿಂಗಿದ್ದ ಕೆಣ್ಕಲ್ಲ ಬಿಡಿ, ಕುಡ್ಕೊಂಬತ್ತೀರಲ್ಲ ಆ ಕೆಣಕ್ತೀನಿ. ಅನ್ಸ್ಬಿಡದೆಯಾ? ಗೌಡ್ರೆ, ಆ ನಾವು ಈ ಊರಿಗೆ ಬಂದಾಗಿಂದ ಆ ಊರ್ ಗೌಡಂಗ್ ಬುದ್ಧಿ ಕಲಿಸ್ಬೇಕು ಅಂತ ಒಂದಲ್ಲ ಒಂದು ಪ್ಲಾನ್ ಮಾಡ್ತಾನೆ ಇದೀವಿ. ಆದ್ರೆ ಯಾವ್ದೋ ವರ್ಕೌಟ್ ಆಗ್ತಿಲ್ವಲ್ರಿ. ಹೋಳಿ ಅಣ್ಣ ಅಪ್ಪನವ್ರೆ, ಏನಾದ್ರೂ ಮಾಡಿ ಆ ಊರ್ ಗೌಡ್ರನ್ನ ಹಳ್ಳಕ್ಕೆ ಕೆಡಬೇಕು ಅಂತ ಹಳ್ಳ ತೋಡ್ತೀವಿ, ನಾವೇ ಹಳ್ಳಕ್ಕೆ ಹೋಗಿ ಬಿದ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಯಾನದು? ನಾವ್ ಯಾವಾಗ್ಲೂ ಅವನ ಬಗ್ಗೆ ತಲೆ ಕೆಡ್ಸ್ಕೊಂಡ್ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಅವ್ನ ತಲೆ ನೋಡ್ದಾಕ್ಬಿಟ್ರೆ ಹೆಂಗೆ? ಮೊದ್ಲ ಕೆಲಸ ಮಾಡಿ ನೀವು ಜೈಲ್ಗೆ ಹೋಗಿ ಮಧುರ ಅವ್ರನ್ನ ನಾನು ನೋಡ್ಕತೀನಿ. ಗೌಡ್ರೆ, ಅಯ್ಯೋ ಅಣ್ಣಯ್ಯಪ್ಪನವ್ರೆ, ನಾ ಹೇಳ್ದದು ನೀವು ಆ ಥರ ಮಾಡಿ ಜೈಲ್ಗೆ ಹೊಂಟೋಗ್ಬಿಟ್ರೆ ಮಧುರ ಅವ್ರನ್ನ ಯಾರು ನೋಡ್ಕೊಳ್ಳೋದು ಒಂದಿ? ಅದೊಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಗೌಡ್ರೆ. ಇಲ್ಲ ಅಂದಿದ್ರೆ ಅದ್ರ ಕತೆನೇ ಬೇರೆ ಆಗ್ಬಿಟ್ಟಿರೋದು. ಅಣ್ಣಯ್ಯಪ್ಪನವ್ರೆ, ನನಗಂತೂ ಊರ್ ಗೌಡನ ಕಾಟನ ಸಹಿಸ್ಕೊಳಕ್ಕೆ ಐತಲ್ಲ, ಈ ಊರ್ ಜನಗಳು ಹೆಂಗ್ ತಡ್ಕೊಂಡಿದ್ದಾರಪ್ಪ. ನಾನ್ ನಿಮ್ಮನ್ ತಡ್ಕೊಂಡಿದ್ದೀನಲ್ಲ ಹಂಗೆ. ಅಣ್ಣಯ್ಯಪ್ಪನವ್ರೆ, ಈ ಶ್ರೀರಾಮಚಂದ್ರ ಗೌಡನ ಬಗ್ಗೆ ಹಿಂಗೆ ಹೋಗ್ಬಿಟ್ರ ಬ್ಯಾರೆ ಯಾರಾದ್ರೂ ಈ ಮಾತು ಹೇಳಿದ್ರೆ ಏನ್ ಮಾಡ್ತಿದ್ರಿ? ಕೇಳಿಸ್ಕೊಂಡು ಸುಮ್ಮನೆ ಹೋಗ್ತಿದ್ರಾ? ತೊಂದ್ರೆ ಇಲ್ಲ. ಕೂತಾಗ ಕತ್ತೆ ಕುದುರೆ ಎರಡು ಒಂದೇ ತರ ಕಾಣ್ತಾವಂತೆ. ಎದ್ದಾಗ್ಲಿ ಕತ್ತ ಒದೆಯಕ್ ಲಾಯಕು, ಕುದುರೆ ಓಡಕ್ ಲಾಯಕು ಅಂತ ಗೊತ್ತಾಗದು. ಈಗ ನಾನ್ ನಿಮ್ಮನ್ನ ಏನ್ ಅನ್ಕೋಬೇಕು? ಏನ್ ಬೇಕಾರು ಅನ್ಕೊಳ್ಳಿ, ನನ್ನನ್ನು ಕೆಣಕವ್ರ ಪಾಲಗ ನಾನು ಕತ್ತೆ, ಕೂತವ್ರ ಪಾಲಗ ಕುದುರೆ. ಈ ಗೌಡ್ರೆ, ಆ ಗೌಡಂಗ್ ಬುದ್ಧಿ ಕಲ್ಸೋದಕ್ಕೆ ಏನಾದ್ರು ಐಡಿಯಾ ಹೇಳ್ರಿ ಅಂದ್ರೆ ಈ ರೀತಿ ಬೇಡವಾಗಿರೋದು ಮಾತಾಡ್ಕೊಂಡ್ ಕೂತಿದ್ರಲ್ರಿ, ಅವ್ನ್ ನೋಡಿದ್ರೆ ಇಲ್ದೇ ಇರೋ ನೆಪ ಇಟ್ಕೊಂಡು ಮಧುರ ಟೀಚರ್ ಅಂತ ನಮ್ಮ ಮನೆಗ್ ಬಂದ್ಬಿಡ್ತಾನೆ. ಕಣ್ಣುಗುಡ್ಡ ಕಿತ್ತು ಕಾಟ್ಪುಡಿ ತುಂಬಿಡ್ಬೇಕು. ಹಂಗ ಮಾಡಿದ್ರೆ ಆಮೇಲೆ ಬ್ಯಾರೆ ಯಾವ ಹೆಣ್ಮಕ್ಳು ಕಣ್ಣೆತ್ ನೋಡಲ್ಲ ಅಂದಿ. ಈ ಗೌಡ್ರೆ, ಇದನ್ನೆಲ್ಲ ಬಿಟ್ಟು ಆಗೋದೇನಾದ್ರು ಇದ್ರೆ ಹೇಳ್ರಿ. ಐ ಲೈಕ್ ಇಟ್. ಆಗುದನ್ನೆಲ್ಲ ಹೇಳಿ ಹೇಳಿ ಇದ್ದ ಐಡಿಯಾಗಳೆಲ್ಲ ಕಾಲೆತ್ಕೊಂಡು ಬಿಟ್ಟಿದೆ. ಇನ್ನು ಇವ್ರು ಎಂತ ಐಡಿಯಾ ಕೊಡ್ತಾರೆ ಇವ್ರು ಅಜ್ಜಿ ಚೂಂಟಿ? ಅಡ ಕಲ್ಟಿವೇಟ್ರು ಐಡಿಯಾ ಕೊಡೋದು ಅಂದ್ರೆ ಕಂಡವ್ರನ್ನ ಆಡ್ಕೊಂಡ್ರೆ ಸುಲಭ ಅಲ್ಲ. ಐಡಿಯಾ ಕೊಡ್ಲಿಕ್ಕೆ ಆಡ್ಕೊಳ್ತಿರೋದು. ಲೈ ರಾಕಿ, ಮೊದ್ಲು ಮ್ಯಾಟ್ರ್ ಏನು ಅಂತ ತಿಳ್ಕೊ, ಆಮೇಲೆ ಐಡಿಯಾ ಕೊಡಿವಂತೆ. ಕರೆಕ್ಟಾಗಿ ಹೇಳಿದ್ರಿ ಅಣ್ಣಪ್ಪನವ್ರೆ. ಮುದ್ದೆ ಮದ್ದೆ ತೂತುಡುಕ್ದಂಗೆ ನಿದ್ಗಂಡ್ಲಿ ಎದ್ದು ಬಂದು ಏನೇನೋ ಮಾತಾಡ್ಬಿಡ್ತಾನೆ. ಹಲೋ ಬಾಸ್, ನಾನು ಮುದ್ದೆ ಮಧ್ಯದಲ್ಲಿ ತೂತು ಹುಡುಕ್ಲಿಕ್ಕೆ ನಿದ್ದೆ ಕಣ್ಣಲ್ಲಿ ಎದ್ದು ಬಂದಿಲ್ಲ. ನೀವು ಇಷ್ಟು ತನಕ ಮಾತನಾಡಿದನ್ನೆಲ್ಲ ಕೇಳಿಸ್ಕೊಂಡಿದ್ದೇನೆ. ಹಾಗಾದ್ರೆ ಇಷ್ಟೊತ್ತು ಇಲ್ಲೇ ಇದ್ದ? ಹೌದು ಜಾನಿ ಬಾಯ್. ಅದರೊಟ್ಟಿಗೆ ಆ ಊರಿನ ಗೌಡ ಹೆಣ್ಣು ಮಕ್ಕಳನ್ನು ಕಂಡ್ರೆ ಎಂತದಕ್ಕೆ ಈ ಪಾರ್ಟಿ ಆಡ್ತಾನೆ ಅನ್ನೋದನ್ನ ತಿಳ್ಕೊಂಡು ಅವನಿಗೆ ಮೂಗುದಾರ ಹಾಕ್ಲಿಕ್ಕೆ ಒಂದು ಹೊಸ ಐಡಿಯಾ ತಕೊಂಡು ಬಂದಿದ್ದೇನೆ. ಕಲ್ಟಿವೇಟ್ರು, ನೀನು ಊರ್ಗೌಡನು ಮೂಗ್ದಾರ ಹಾಕಿಯಾ? ಅವನಿಗೆ ಅಷ್ಟೇ ಅಲ್ಲ, ಬಿಟ್ಟರೆ ನಿಮಗೂ ಹಾಕ್ತೀನಿ. ಸುಮ್ನೆ ಎರಡ, ನಾನೇ ಎಂತೆಂತ ಬಾಣಗಳನ್ನ ಬಿಟ್ಟಿನಿ, ಒಂದು ವರ್ಕೌಟ್ ಆಗಿಲ್ಲ. ನೀನ್ ನಿಂಗೆ ತಳ ಬುಡನೆ ಗೊತ್ತಿಲ್ಲ, ನೀ ಏನ್ ಮಾಡಿಯಪ್ಪ? ಇಷ್ಟು ದಿವಸ ನೀವು ಎಂತ ಮಾಡ್ಲಿಲ್ಲೋ ಅದನ್ನು ನಾನ್ ಮಾಡ್ತೇನೆ. ಲೇ ರಾಕಿ, ಏನಾದ್ರೂ ಮಾಡೋ, ಆದ್ರೆ ಆ ಊರ್ ಗೌಡ ಸೈಲೆಂಟ್ ಆಗಿ ಮನೇಲಿ ಇರ್ಬೇಕು. ಹೋಗ್ ಮಾಡೋ. ಅದಕ್ಕೆ ತಿಳಿಯೇ ನಾನೊಂದು ಬಾಣ ರೆಡಿ ಮಾಡ್ಕೊಂಡು ಬಂದಿದ್ದೇನೆ ಜಾನಿ ಬಾಯ್. ಯಾವ ಬಾಣ ಶಿವ ಅದು? ದಟ್ಸ್ ಕಾಲ್ಡ್ ರಾಕಿ ಬಾಣ. ಲೇ, ನಮಗ್ ರಾಮ್ ಬಾಣ ಗೊತ್ತು, ಇದ್ಯಾವ್ದು ರಾಖಿ ಬಾಣ? ಓಯ್ ದಂಗರಾಜ, ನಾನು ಎಂತಾದ್ರೂ ಮಾಡೋದಕ್ಕಿಂತ ಮುಂಚೆ ಈ ಹೆಂಡತಿ ಬಾಣಗೆ ಬಿಲ್ಡಪ್ ಕೊಡುದಿಲ್ಲ. ನಾನು ಎಂತ ಮಾಡ್ತೇನೆ, ಹೇಗೆ ಮಾಡ್ತೇನೆ ಅನ್ನೋದನ್ನ ಜಸ್ಟ್ ವೇಟ್ ಅಂಡ್ ಸೀ. तूने मारी एंट्री और दिल में बजे घंटी यार टिंग. ಗೌಡ್ರು ಎಲ್ಲಿಗೆ ಹೊರಟಿರುವಾಗೆ ಕಾಣ್ತದೆ. ನಾವೆಲ್ಲಾದ್ರೂ ಹೋಯ್ತೀವಿ, ಅದನ್ನ ಕಟ್ಕೊಂಡು ನಿಂಗೇನಾ? ಊರಿನ ಗೌಡ್ರಲ್ವಾ, ಎಂತಾದ್ರೂ ಉದ್ಧಾರ ಮಾಡ್ತೀರಾ ಅಲ್ಲ ಊರನ್ನ ಹಾಳು ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ನಮ್ಮ ಗೌಡ್ರಿಗೆ ಊರಲ್ಲಿರೋ ಹೆಣ್ಮಕ್ಳು ಹಾಳು ಮಾಡೋದಷ್ಟೇ ಗೊತ್ತು, ಊರು ಉದ್ಧಾರ ಮಾಡೋದು ಗೊತ್ತಿಲ್ಲ. ಐ ಲೈಕ್ ಇಟ್. ಯಾಕ್ಲಾ, ತಿಂದಿದ್ ಜಾಸ್ತಿ ಆಯ್ತಾ? ತಿನ್ನಕ್ ಕೊಟ್ರೆ ಅಲ್ವಾ ತಿಂದಿದ್ ಜಾಸ್ತಿ ಆಗಕ್ಕೆ. ಏನೋ ಅಂದಂಗಾಯ್ತು. ಅದು ನಮ್ಮ
ನಮ್ಮ ಗೌಡ್ರಿಗೆ ಊರು ಉದ್ಧಾರ ಮಾಡಕ್ ಅಷ್ಟೇ ಗೊತ್ತು, ಬೇರೆ ಏನು ಗೊತ್ತಿಲ್ಲ ಅಂತ ಹೇಳಕ್ ಬಂದೆ ನಾಲ್ಗೆ ತಿರ್ಕೊಂಡ್ಬಿಡ್ತು. ನೀನ್ ಅವಾಗ ನಾಲ್ಗೆ ತಿರ್ಸ್ತಾ ಇರು, ನನಗ್ ತಲೆ ಕೆಟ್ರೆ ನಿನ್ ಕೈ ಕಾಲು ತಿರ್ಸ್ಬಿಡ್ತೀನಿ. ಅಂತೂ ಊರಿನ ಗೌಡರಿಗೆ ಯಾವತ್ತಾದ್ರೂ ಒಂದು ದಿವಸ ತಲೆ ಕೆಡ್ತದೆ ಅನ್ನೋದು ಕನ್ಫರ್ಮ್ ಆಯ್ತು. ಏ ರಾಕಿ, ಮರುವಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೋ, ಇಲ್ಲ ಅಂದ್ರೆ ಬಡದ್ ಬಾಯಿಗೆ ಹಾಕೋಬಿಡ್ತೀನಿ. ಗೌಡ್ರೆ, ನನಗೆ ಈ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೊತ್ತು. ಇವನು ಮಾತಿಗೂ ಐ ಲೈಕ್ ಇಟ್ಟು ಅಂತಾನೆ. ಅದೆಲ್ಲಿ ಸಿಕ್ಕದು? ಮುನಿಯಮ್ಮನ್ ಜೋಪ್ರಿ ಸಿಗುತ್ತೆ, ಓ ಕೇಳು. ನನಗ್ ಗೊತ್ತಿದ್ದಂಗೆ ನೀವ್ ಯಾವಾಗ ತಗೊಂಡ್ರಿ? ಗುರುವಿಗೆ ತಕ್ಕ ಶಿಷ್ಯ. ಏ ಮಾದ, ನನ್ ಮರುವಾದೆ ತೆಗಿಬೇಡ, ಅದೆಲ್ಲ ಇಂಗ್ಲಿಷ್ ಪದ, ನಿನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ತೆಪ್ಪಗ್ ನಿಂತ್ಕೊಂಡ್ಬಿಡು, ಅದ್ರ ಅರ್ಥ ಕೇಳಕ್ ಹೋಗ್ಬಾರ್ದು. ನೀನು ಕೇಳಿದ್ರೆ ಅವರು ಹೇಳೋದು ಕೂಡ ಇಲ್ಲ. ಎಂತದಕ್ಕೆ ಆ ಮನುಷ್ಯನಿಗೆ ಇಂಗ್ಲಿಷೇ ಬರೋದಿಲ್ಲ. ನೋಡ್ಲಾ ರಾಕಿ, ನಿನ್ ತವ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನಂಗೆ ಟೈಮ್ ಇಲ್ಲ. ಸುಮ್ನೆ ಭಜನೆ ಮಾಡ್ತಾ ನಿಂತ್ಕೋಬೇಡ, ಜಾಗ ಖಾಲಿ ಮಾಡು. ಆಯ್ತು ಕೊಟ್ರೆ ಹೋಗ್ತೇನೆ, ಆದ್ರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನನಗೆ ಹೇಳ್ಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ, ನಾ ಎಲ್ಲಿ ಹೋಯ್ತೀನಿ ಎಲ್ಲಿ ಬರ್ತೀನಿ ಅಂತ ಹೇಳೋದಕ್ಕೆ ನೀ ಏನ್ ನನ್ ಕಟ್ಕೊಂಡ್ರು ಏನ್ರ? ಸೀರೆ ಉಡ್ಕೊಂಡು ಬಂದ್ರೆ ನನ್ನನ್ನು ಬಿಡುವ ಮನುಷ್ಯ ಅಲ್ಲ ನೀವು. ರಾಕಿ, ಏನ್ಲಾ ನಿನ್ ಮಾತಿನ ಅರ್ಥ? ಅವ್ರ ಮಾತನ್ನ ಬಿಡಿಸಿ ಹೇಳೋದಾದ್ರೆ ನೀವು ಬರ್ಗೆಟ್ ನಿಂತಿದ್ದೀರಿ ಅಂತ ಅರ್ಥ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದೆ ಮಾತಾ. ಏ ರಾಕಿ, ಯಾಕೋ ನಿಂದ ಅತಿ ಆಯ್ತು. ಕಡಿಮೆ ಮಾಡ್ಕೊಳ್ತಾನೆ, ಆದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳ್ಬೇಕು. ಗೌಡ್ರೆ, ಇವ್ನ ಯಾಕೋ ಬಿಡಂಗ್ ಕಾಣ್ತಾ ಇಲ್ಲ, ಹೇಳ್ಬಿಡು. ನಮ್ ಬೆಟ್ಟದ ಮೇಲೆ ಒಂದು ಬ್ಯಾಲದ ಕಾಯಿ ಮರ ಅದೆ, ಆ ಮರದ ಮೇಲೆ ಕುತ್ಕೊಳ್ಕ್ ಹೋಗ್ತಿದ್ದೀರಾ? ಇದೇನಾ ಬ್ಯಾಡ ಅನ್ನೋದು? ನಾ ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಿದ್ರೆ ಮೈ ಮೇಲೆ ಜೀವನ ಓಡಾಡ್ದಂಗಾಗುತ್ತೆ. ಮುಳು ಎಂತಾದ್ರೂ ಆಗ್ತದ? ನೋಡ, ನಾನು ಈಗ ಎಲ್ಲೋ ಹೋಯ್ತಾ ಇದೀನಿ ಅಂತ ಹೇಳ್ಬೇಕಾ ಬ್ಯಾಡವಾ? ಪ್ಲೀಸ್ ಹೇಳಿ ಗೌಡ್ರೆ. ಹೇಳುವಾಗ ಮಧ್ಯ ಮಾತಾಡಿದ್ರೆ ಜಾಸ್ತಿ ಓದ್ಬಿಡ್ತೀನಿ. ಆಗ ನಾನು ಮಾತಾಡ್ತಾನೆ ಇರ್ತೀನಿ, ನೀವು ಓದಿತೇವೆ. ಓಕೆ, ನೋ ಡಿಸ್ಟರ್ಬ್. ವಿಷಯ ಹೇಳಿ. ಆ ಬೆಟ್ಟದ ಮ್ಯಾಲಿರೋ ಬ್ಯಾಲದ ಮರದ ಮೇಲೆ ನಮ್ ತಾತನ ಆತ್ಮ ಬರ್ತದೆ, ಅದಕ್ಕೆ ಮುತ್ ಕೊಡಮ್ಮ ಅಂತ ಹೋಯ್ತಾ ಇದ್ದೀನಿ. ಮೊದ್ಲೇ ಈ ವಿಷಯ ಹೇಳಿದ್ರೆ ನಾನ್ ನಿಮ್ ಜೊತೆಗ್ ಬರ್ತಾನೆ ಇರ್ಲಿಲ್ವಲ್ಲ ಗೌಡ್ರೆ. ಈಗೆಲ್ಲ ಕರ್ಬುಜ, ಆ ಆತ್ಮಕ್ಕೆ ನಿನ್ನನ್ನು ನೋಡಿದರೆ ಭಯವಾಗಿ ಹತ್ತಿರ ಬರೋದಿಲ್ಲ ಅಂತ ಹೇಳಿ ಅವರು ನಿನ್ನನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಿರೋದು. ಹೋಗಿ ಜಯಶಾಲಿಯಾಗಿ ಬನ್ನಿ. ಏ ರಾಕಿ, ನಾವ್ ಎಲ್ಲಿ ಹೋಯ್ತಾ ಇದೀವಿ ಅಂತ ಗೊತ್ತಾಯ್ತು ತಾನೆ? ಕಡ್ಡಿ ಅಲ್ಲಾಡ್ತಾ ನಿಂತ್ಕೋಬೇಡ, ಹಿಂದೆ ತಿರುಗಿ ನೋಡ್ದೆ ಹೋಯ್ತಾ ಇರು. ಓಕೆ, ನಾನು ಕಡ್ಡಿ ಅಲ್ಲಾಡಿಸೋದಿಲ್ಲ. ಗೌಡ್ರೆ, ನನಗೆ ಯಾಕೋ ಕೆರೆ ಕಡೆಗೆ ಹೋಗಿ ಬರ್ಬೇಕು ಅನಿಸ್ತಾ ಇದೆ. ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ನಾವು ಹೋಯ್ತಾ ಇರೋ ಜಾಗದಲ್ಲೇ ಕೆರೆ ಐತೆ, ಅಲ್ಲೇ ಹೋಗಿವಿ ಅಂತೆ. ಬಾ ಹೋಗಿ ಗೌಡ್ರೆ, ಹೋಗಿ. ಶೀಘ್ರದಲ್ಲಿಯೇ ಈ ರಾಖಿಯ ಬಾಣ ಈ ಹೃದಯವನ್ನು ಮೀಟುತ್ತೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಐ ಲೈಕ್ ಇಟ್. ಯೋನ ಕರ್ದಿದ್ದು? ನಾನು ನಿನ್ನ ಜಾತಕದ ಇತಿಹಾಸ ಪುಟಗಳನ್ನ ತಿರುವಿ ನೋಡಿದೆ. ನಿನಗೆ ಮದುವೆ ಆಗುವ ವಯಸ್ಸು, ಮದುವೆ ಆಗುವ ಆಸೆ ಇದ್ರು ನಿನ್ನ ನಕ್ಷತ್ರ ಗೋತ್ರ ಸೆಟ್ ಆಗದೆ ನಿನಗೆ ಯಾವ ಗಂಡು ಕೂಡ ಸಿಗ್ತಾ ಇಲ್ಲ. ರೈಟ್ ರೈಟ್. ಅದಕ್ಕೆ ಯೋನ ಈಗ ನೀನೇ ನನಗೆ ಕಟ್ಕೊಂಡಿಯಾ? ಐ ಲೈಕ್ ಇಟ್. ನಾನು ನಿನ್ನನ್ನು ಕಟ್ಟಿಕೊಳ್ಳಿಕ್ಕೆ ಕರೆದದಲ್ವನ. ಮತ್ತ್ಯಾಕ ಕರ್ಸಿದ್ದು? ನಿನ್ನ ಕಷ್ಟಗಳನ್ನು ಕೇಳಿ ನಿನಗೆ ಯಾವ್ದಾದ್ರು ಒಂದು ಗಂಡು ಹುಡುಕಿ ಮದುವೆ ಮಾಡಿಸುವ ಅಂತ. ಅದಕ್ಕೆ ಕಾಟನ್ ಕಷ್ಟಪಟ್ಟಿ ಹೆಂಗೋ ನೋಡಕ್ ನೀನೇ ಓಸಿ ಸುಮಾರಾಗಿದ್ದಿ, ನೀನೇ ನನಗೆ ಕಟ್ಕೊಂಡ್ಬಿಡು. ಐ ಡೋಂಟ್ ಲೈಕ್ ಇಟ್. ಮಾರೈತೆ, ಸದ್ಯಕ್ಕೆ ನನಗೆ ಮದುವೆ ಆಗುವ ಮನಸ್ಸಿಲ್ಲ ಮಾರೈತೆ. ಮದುವೆ ಆಗುವ ಮನಸ್ಸು ಬಂದಾಗ ನಿನ್ನ ಹತ್ರವೇ ಹೇಳ್ತೇನೆ. ಸರಿ, ಈಗ ಯಾಕೆ ಕರ್ಸಿದ್ ಹೇಳು. ಹೇಳಿದಲ್ಲ, ನಾನು ತೋರಿಸಿದ ಹುಡುಗನನ್ನು ನೀನು ಹೇಗಾದ್ರೂ ಒಪ್ಪಿಸಿ ಮದುವೆ ಆಗಬೇಕು. ಒಪ್ಕೊಳ್ಳಿಲ್ಲ ಅಂದ್ರೆ? ಅಪ್ಪಿಕೊಂಡು ಒಪ್ಪಿಸು. ಆಗ ಅವನು ಒಪ್ಪದಿದ್ರು ಜನ ನಿಂತು ಮದುವೆ ಮಾಡಿಸ್ತಾರೆ. ಐಡಿಯಾ ಏನೋ ಬಹು ಪಸಂದ್ ಆಗೈತೆ. ಈ ವಿಷಯ ಏನಾದ್ರು ನನಗೆ ಮೊದ್ಲೇ ಗೊತ್ತಿದ್ರೆ ಇಷ್ಟೊತ್ತಿಗಾಗ್ಲೂ ನನಗೆ ಮದುವೆ ಆಗಿ 3 ಮಕ್ಳಾಗಿರೋದು. ಐ ಲೈಕ್ ಇಟ್. ನಾನು ನೀನು ಬರೀ ಫಾಸ್ಟ್ ಅಂತ ನೆನೆಸಿದೆ, ಆದ್ರೆ ನೀನು ಸೂಪರ್ ಫಾಸ್ಟ್ ಮಾರೈತೆ. ಅಯ್ಯೋ, ಆ ವಿಷಯ ಯಾಕೆ ಕೇಳಿರೋ ಕಂಡ್ಬಿಡಿ. ನಾನಿರೋ ಫಾಸ್ಟ್ಗೆ 3-4 ಕೈಗಳು ಊರೇ ಬಿಟ್ಟು ಹೋಗ್ಬಿಟ್ರು. ನೀನು ಹೇಗಾದ್ರೂ ಮಾಡಿ ಇನ್ನು ಒಬ್ಬನನ್ನು ಓಡಿಸ, ನಿನಗೆ ನಾನು ಕೇಳಿದ್ದನ್ನು ಕೊಡ್ತೇನೆ. ಸರಿ ಬಾ, ಮತ್ತೆ ಅವನನ್ನು ತೋರ್ಸು. ನಾನೇನು ನಿನಗೆ ತೋರಿಸ್ಬೇಕಂತ ಇಲ್ಲ ಮಾರೈತಿ. ಅವನು ನಿನಗೋಸ್ಕರ ಬೆಟ್ಟದ ಮೇಲಿರುವ ಪಾಳು ಮಂಟಪದ ಬಳಿ ನಿಂತಿರ್ತಾನೆ. ನೀನು ಹೋಗಿ ಅವನನ್ನು ಬೆನ್ನತ್ತು. ಅಲ್ಲ, ಅವ್ನು ಯಾರು ಯೋನು ಅಂತ ಗೊತ್ತಿಲ್ಲದೆ ಹೆಂಗ್ಲಾಗ ಅವನ ಹತ್ರ ಮಾತಾಡೋದು? ನೀನು ಹೋಗಿ ಅವನ ಹತ್ರ ನೀನು ಗೌಡವ ಅಂತ ಕೇಳು. ಅವನು ಹೂ ಅಂತ ಹೇಳಿದ್ರೆ ನಾನಿನ್ನ ಪ್ರೀತಿಸುವೆ ಅಂತೇಳಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ತಿಂದುಬಿಡು. ಸರಿ ಆಯ್ತು, ಆದ್ರೆ ಅವ್ನು ಸಂತಗೊಂತಾನೆ. ಊರಿನ ಗೌಡ ಮಾರೈತಿ ಚಂದವೇ ಇದ್ದಾನೆ, ಆದ್ರೆ ಒಂದು, ಅವನು ನಿನ್ನನ್ನು ಬೇಡ ಬೇಡ ಎಂದು ನಿರಾಕರಿಸಿದರು. ನೀನು ಮಾತ್ರ ಅವನನ್ನು ಬಿಡಬಾರದು. ಬೆನ್ನಿಗೆ ಬಿದ್ದ ಬೇತಾಳನಾಗಿ ಅವನ ಹಿಂದೆ ಬಿದ್ದು ಹಗಲು ರಾತ್ರಿ ಎನ್ನದೆ ಅವನನ್ನು ಪೀಡಿಸ್ತಾ ಇರಬೇಕು. ಆಗ ಅವನು ನಿನ್ನ ಮೇಲೆ ಲವ್ ಮೂಡ್ತಾನೆ. ಸರಿ, ಹಂಗಾದ್ರೆ ನಾನು ಈಗಲೇ ಹೋಗ್ಬಿಟ್ಟು ಅವನನ್ನು ಕೌಚ್ಕೊಂಡ್ಬಿಡ್ತೀನಿ.
ಇಷ್ಟು ಮಾಡು, ನಿನಗೆ 1 ಡಜನ್ ಮಕ್ಕಳಾಗ್ತದೆ. ಗೌಡ್ರೆ, ನಾನು ಆಟೋದಿಂದ ನೋಡ್ತಾನೆ ಅವನಿ. ಯಾರಿಗೆ ಕಾಯ್ತಾ ಇದ್ದೀರಿ? ಆಗ್ಲೇ ಹೇಳಿದ್ನಲ್ಲೋ, ನಮ್ ತಾತನ ಆತ್ಮ ಬರ್ತದೆ, ಮುತ್ಕೊಡಮ್ಮ ಅಂತ ಕಾಯ್ತಾ ಇದೀನಿ ಅಂತ. ನಂತವನ್ನೇ ಮುಚ್ಚಿಡ್ಬೇಡಿ, ದಿಟ ಏನು ಅಂತ ಹೇಳಿ. ಆಯ್ತು ಹೇಳ್ತೀನಿ. ಹಟ್ಟಿನಲ್ಲಿ ಸೊಂಟಕ್ಕೆ ಹಾಕೋ ಹೊಸ ಬೆಲ್ಟ್ ಇಟ್ಟಿದ್ದೀನಿ, ಹೋಗ್ ತಗೊಂಬ ಹೋಗು. ಹಾ, ನೀವು ಪ್ಯಾಂಟ್ಗೆ ಬೆಲ್ಟ್ ಹಾಕಕ್ಕಿಲ್ಲ, ಪಂಚೆಗೆ ಹಾಕ್ಬಿಡ್ತೀರಾ? ಚಡ್ಡಿಗೆ ಹಾಕೋತೀನಿ, ಅದನ್ನ ಕಟ್ಕೊಂಡು ನಿನ್ಗೆ ಅನ್ಲಾ, ಹೋಗಿ ತಗೊಂಬರ್ಲಾ? ತಂದು ಕೊಡ್ತೀನಿ, ಚಡ್ಡಿಗಾದ್ರೂ ಹಾಕೊಳ್ಳಿ, ಇಲ್ಲ ನಿಮ್ಗೇನಾದ್ರೂ ಹಾಕೊಳ್ಳಿ. ಏನ್ ಲಾಭಗಳ್ದೆ? ಏನು ಇಲ್ಲ, ಬಿರ್ನೆ ಹೋಗಿ ತಗೊಂಬತ್ತೀನಿ ಅಂದೆ. ಬಿರ್ನೆ ಹೋಗು, ಆದ್ರೆ ವಾಪಸ್ ಬರ್ಬೇಡ. ಅಂದ್ರೆ ಹಳ್ಳಿ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಬಾ ಅಂದೆ. ನಮ್ಮ ಹಳ್ಳಿ ಏನ್ ಬಿಗೇಡ್ ರೋಡ್, ಕಂಡು ಚಡ್ಡಿ ಹಾಕಿರೋ ಹುಡುಗಿರ್ ಸಿಗ್ತಾರೆ, ನೋಡ್ಕೊಂಡು ಸುತ್ತಾಡ್ಕೊಂಡು ಬರಕ್ಕೆ. ಏನ್ಲಾ ಗುಣಗ್ದೆ? ಏನು ಇಲ್ಲ, ಈಗ ಹೋಗಿ ಮಲಿಕೊಂಡು ಒತ್ತು ಬಿದ್ಮೇಲೆ ತಗೋಬತ್ತೀನಿ ಅಂದೆ. ಆಯ್ತು ಹೋಗು ಹೋಗು. ಎಲ್ಲಿರುವೆ ಮನವ ಕಾಡುವುದು ಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಗೌಡ್ರು ಯಾರಿಗೋ ಕಾಳು ಹಾಕ ಕಾಯ್ತಾ ಇದಾರೆ ಅಂತ ಕಾಣ್ತದೆ. ನಾನಿದ್ರೆ ತೊಂದರೆ ಆಯ್ತದೆ ಅಂತ ಏನೋ ಒಂದು ನೆಪ ಹೇಳಿ ಕಳಿಸ್ಬಿಟ್ರು. ಇವ್ರು ಯಾವಾಗ ಜೊತೆಲಿ ಇಟ್ಕೊಂತಾರೋ, ಯಾವಾಗ ದೂರ ತಳ್ತಾರೋ, ಒಂದು ಅರ್ಥ ಆಗಕ್ಕಿಲ್ಲ. ಛೇ, ಓಹೋ, ಏನಪ್ಪ ಮಾದ, ಮೋಟ್ರ್ ಇಲ್ದಿರೋ ಪೈಪ್ ತರ ಒಬ್ನೇ ಹೊಂಟಿದೆ. ಮೋಟ್ರ್ ಇಲ್ದಿರೋ ಪೈಪ ಅಂದ್ರೆ ನಮ್ ಗೌಡ್ರು ಮೋಟ್ರು, ನಾನು ಪೈಪು. ಕಳ್ಳ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಎಲ್ಲೇ ನಿಮ್ಮ ಯಜಮಾನ? ಇಷ್ಟ ತಂಡ ಜೊತೆಲೇ ಇದ್ರು, ಈಗ ಅಟ್ಟಿಗೆ ಬೆಡ್ ತಗೋಬಾ ಹೋಗು ಅಂತ ಕಳ್ಸಿದಾರೆ. ಸುಳ್ಳು ಹೇಳಿ ನಿನ್ನ ಇತ್ತ ಕಳಿಸವ್ರೆ ಅಂದ್ರೆ ಯಾವ್ದೋ ನಾಟಿ ಹಾಕೋ ಕೆಲ್ಸವೇ ಇರಬೇಕು. ನೀ ತಲೆ ಕೆಡ್ಸ್ಕೋಬೇಡ, ನಾ ಅದು ಯಾವ ಕೆಲಸ ಮಾಡ್ರು ನೋಡ್ತೀನಿ, ನೀವು ಹೋಗು. ಹುಷಾರು, ಕಣ್ಣು ಹೋಗೋದೇನಾದ್ರೂ ನೋಡಿ ಹಿಡ್ಬಿಟ್ಟಿರ. ಈ ಊರುಗೌಡ ಇಲ್ಲಿ ಯಾರು ಕಾಯ್ತಾ ಇದ್ದಾನು? ಮಧುರ ಅವ್ರಿಗೋಸ್ಕರ ಏನಾದ್ರು ಕಾಯ್ತಾ ಇದ್ದಾನ? ಮಾಡ್ತೀನಿ. ಗೌಡ್ರ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರಿ? ಕೂತು ಕೂತು ಬೇಜಾರಾಯ್ತು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಏನೀಗ? ನಮ್ಗೇನು ತೊಂದರೆ ಇಲ್ಲ, ಆದ್ರೆ ಮಧುರ ಅವರು ಈ ಸ್ಕೂಲ್ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಮನ್ನೇ ಹುಡುಕ್ತಾ ಇದ್ರು. ಮಧುರ ಟೀಚರ್ ನನ್ನನ್ನು ಹುಡುಕ್ತಾವ್ರ? ಎಲ್ಲಿ? ದೇವಸ್ಥಾನ ಮುಂದೆ ಕಲ್ಯಾಣಿ ಅದಲ್ಲ ಅಲ್ಲಿ. ಆದ್ರೆ ಇಲ್ಲಿ ನೀವು ಯಾರಿಗೋಸ್ಕರನೋ ಕಾಯ್ತಾ ಇದ್ದಾರಿ. ತೊಂದ್ರೆ ಇಲ್ಲ, ಈಗಲೇ ಅಲ್ಲಿಗೆ ಹೋಗ್ಬಿಟ್ಟು ನೀವು ಯಾರ ಜೊತೆಗೋ ಬಿಸಿ ಇದಾರೆ ಅಂತ ಹೇಳ್ಬಿಟ್ಟು ಅಟ್ಟಿ ಕಳಿಸ್ಬಿಟ್ಟು. ಅಯ್ಯೋ ಬೇಡ ಬೇಡ ಬೇಡ, ಇಲ್ಲಿರೋರು ಯಾವಾಗ್ಲೂ ಸಿಗ್ತಾನೆ ಇರ್ತಾರೆ, ಆದ್ರೆ ನಮ್ಮ ಮಧುರ ಟೀಚರ್ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಮಧುರ ಅವರು ಅಂದ್ರೆ ಸಾಕು, ಸತ್ತು ಮಣ್ಣೊಳಗಿದ್ರು ಎದ್ದು ಆಚೆಗೆ ಬಂದ್ಬಿಡ್ತಾನೆ. ಜನ್ಮಕ್ಕಿಷ್ಟು ಮಣ್ಣು ಹಾಕ. ಆದ್ರೆ ಇಲ್ಲಿ ಯಾರು ಕಾಯ್ತಾ ಇದ್ದ ಅಂತ ಇವಳು ಹೇಳ್ವಲ್ಲ. ಅವ್ ಹೇಳ್ದೆ ಇದ್ರೆ ಏನಂತೆ, ನಾನೇ ಇಲ್ಲಿದ್ದು ಯಾರಿಗೋಸ್ಕರ ಕಾಯ್ತಾ ಇದ್ದ ಅಂತ ತಿಳ್ಕೊಂಡು ಹೋಯ್ತೀನಿ. ಇವತ್ತಾದ್ರೂ ಮಧುರ ಟೀಚರ್ಗೆ ನನ್ನ ಜೊತೆ ಏಕಾಂತ ಮಾತಾಡ್ಬೇಕು ಅನ್ನಿಸ್ತಲ್ಲ. ಇದೇ ಖುಷಿನಲ್ಲಿ ಈ 7 ಮೆಟ್ಲನ್ನ 7 ಹೆಜ್ಜೆ ನಡ್ಕೊಂಡು ಹೋದಂಗೆ ನಡ್ಕೊಂಡು ಹೋಗ್ಬಿಡ್ತೀನಿ. ಮಧುರ ಟೀಚರ್, ಮಧುರ ಟೀಚರ್ ಯಾಕೆ ಹಿಂಗ್ ಭಯ ಪಡ್ತಿದ್ದೀರಿ? ನಾನು ಊರ್ಗೌಡ. ಕಪ್ ಕನ್ನಡಕ ಹಾಕೊಂಡು ಇಷ್ಟೊಂದು ಹತ್ರ ಬಂದು ಕೂತ್ಕೊಂಡ್ರೆ ಭಯ ಪಡ್ದೆ ಇನ್ನೇನ್ ಮಾಡ್ತಾರೆ? ಅಲ್ಲ ಮಧುರ ಟೀಚರ್, ಚೆನ್ನಾಗಿ ಕಾಣ್ಲಿ ಅಂತ ಕಪ್ ಕನ್ನಡಕ ಹಾಕೊಂಬಂದ್ರೆ ನೀವ್ ಯಾಕೆ ಹಿಂಗಂತಿದ್ದೀರಿ? ನೀವ್ ಹೇಗಿದ್ರು ಚೆನ್ನಾಗೇ ಕಾಣಿಸ್ತೀರಾ. ಕಟ್ಕೊಂಬಿಡಿ ಮತ್ತೆ. ಕಿವಿ ಮಂದ, ಇನ್ನೊಂದ್ಸರಿ ಹೇಳಿ ಅಂದೆ. ಇಲ್ಲಿ ಯಾಕೆ ಬಂದ್ರಿ ಅಂದೆ. ನಾ ಎಲ್ಲಿ ಇಲ್ಲಿಗೆ ಬಂದೆ? ನೀವೇ ತಾನೇ ಬರಕ್ ಹೇಳಿದ್ದು. ಏನು, ನಾನಿನ್ನ ಬರೋದಕ್ಕೆ ಹೇಳದ್ನಾ? ಅದಕ್ಕೆ ಅಲ್ವಾ ಅಕ್ಕಿ ತರ ಹಾರ್ಕೊಂಡ್ ಬಂದಿದ್ದು. ಗೌಡ್ರೆ, ಸುಳ್ಳು ಹೇಳ್ಬೇಡಿ. ನಾನ್ ನಿಮ್ನ ಬರೋದಕ್ಕೆ ಹೇಳ್ದೆ ಅಂತ ನಿಮಗೆ ಯಾರು ಹೇಳಿದ್ದು? ಅಯ್ಯೋ ಮಧುರ ಟೀಚರ್, ನಾನ್ ಯಾಕೆ ಸುಳ್ಳು ಹೇಳಿ? ಆ ಚಡ್ಡಿಗೌಡನೇ ನನ್ ತಗ್ ಬಂದ್ಬಿಟ್ಟು ಮಧುರ ಟೀಚರು ಇಸ್ಕಿಲ್ ವಿಚಾರ ಮಾತಾಡೋದಕ್ಕೆ ಅಂತ ಕಲ್ಯಾಣಿ ಹತ್ರ ಕಾಯ್ತಾವ್ರೆ, ಹೋಗ್ ಮಾತಾಡು ಅಂದ, ಅದಕ್ಕೆ ಬನ್ನಿ. ಅವ್ರು ಇಷ್ಟೊತ್ತು ನನ್ ಜೊತೆನೆ ಇದ್ರು, ಅದ್ಯಾವಾಗ್ರಿ ಮಧುರ ಕರಿತಿದ್ದಾಳೆ ಅಂತ ಹೇಳಿದ್ರು? ಈಗ ಹೊಸಿ ಹೊತ್ತಿಂದೆ. ಗೌಡ್ರೆ, ಸುಮ್ನೆ ಏನೇನೋ ಹೇಳ್ಬೇಡಿ. ಗೌಡ್ರು ನನ್ನ ವಿಷಯದಲ್ಲಿ ಯಾವತ್ತೂ ಸುಳ್ಳು ಹೇಳಲ್ಲ. ರೀ ಗೌಡ್ರೆ, ಗಂಡ ಹೆಂಡತಿ ಇಬ್ರು ಏಕಾಂತವಾಗಿ ಮಾತಾಡೋಣ ಅಂತ ಬಂದ್ರೆ ಬೆನ್ನಿಗೆ ಬಿದ್ದು ಬೇತಾಳತ್ತರ ಇಲ್ಗೂ ಬಂದ್ಬಿಟ್ಟಿದ್ರಲ್ರಿ. ಅಲ್ಲರೇ, ನಿಮ್ಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ಜಾನಿ ಅವರೇ, ನಾನು ಇಲ್ಲಿ ಸುಮ್ನೆ ಬರ್ಲಿಲ್ಲ. ಆ ಗಂಗವನಾಣೆಗಳು ಚಡ್ಡಿಗೌಡ್ರೆ ಬಂದು ಕಲ್ಯಾಣಿ ಹತ್ರ ಮಧುರ ಟೀಚರ್ ನಿಮ್ಗೋಸ್ಕರ ಕಾಯ್ತಾವ್ರೆ, ಹೋಗಿ ಮಾತಾಡ್ಸಿ ಅಂದ್ರು, ಅದಕ್ಕೆ ಬಂದೆ. ಗೌಡ್ರೆ, ನೀವ್ ನಿಜ ಹೇಳ್ತಿದ್ದೀರಾ? ಹ್ಞೂ ಮಧುರ ಟೀಚರ್, ಇಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿಗೆ ಬರ್ಲಿ ಹೇಳಿ? ನನ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನೇರವಾಗಿ ಹಟ್ಟಿ ಕಡೆ ಬರ್ತಿದ್ದೆಪ್ಪ. ಜಾನಿ, ಗೌಡ್ರ ಹೇಳ್ತಿರೋದು ನಿಜ ಅನ್ನಿಸ್ತಿದೆ. ನಮ್ ಗೌಡ್ರ ಯಾಕೆ ಇವ್ರಿಗೆ ಈ ರೀತಿ ಹೇಳಿ ಕಳ್ಸಿದ್ರು?
ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಮಧು. ಒಟ್ನಲ್ಲಿ ಎಲ್ರು ನಮಗ್ ತೊಂದರೆ ಕೊಡೋದಕ್ಕೆ ಬರ್ತಿದ್ದಾರೆ. ಈ ಸ್ವಾಮಿ ಕರ್ದಿದ್ ಸುಳ್ಳು ಅಂತ ಗೊತ್ತಾಯ್ತಲ್ಲ, ಜಾಗ ಖಾಲಿ ಮಾಡಿ. ಬರೋದು ಬಂದಿದ್ದೀನಿ, ಮಧುರಾ ಟೀಚರ್ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ. ಓಸಿ ನೀವೇ ಜಾಗ ಖಾಲಿ ಮಾಡಿ. ಒಂದು ಮಾತು ಹೆಚ್ಚಿಗೆ ಆಡಿದ್ರೆ ನೀರಿಗೆ ತಳ್ಬಿಡ್ತೀನಿ. ಗೌಡ ಅಂದ್ರೆ ನೀವೇನೆಯಾ? ಹೌದು, ನಾನೇ ಗೌಡ. ಏನೋ ಬೇಕಿತ್ತು? ನಿಮ್ಮನ್ ಕಟ್ಕೋಬೇಕಿತ್ತು. ತೊಂದ್ರೆ ಇಲ್ಲ. ಯಾಕಮ್ಮ? ಇನ್ನು ಅಮ್ಮ ಆಗಿಲ್ಲ, ನೀವು ಅಂದ್ರೆ ಆಯ್ತೀನಿ. ನಿಂಗೇನ್ ತಲೆಗಿಲ್ ಕೆಟ್ಟೋಗಿದ್ದ? ಜ್ಞಾನ ಇಲ್ವಾ? ಜ್ಞಾನ ಇರೋದಕ್ಕೆ ಅಲ್ವಾ ನಿಮ್ಮನ್ನ ಹುಡ್ಕೊಂಡು ಎದ್ರಿಗೆ ಬಂದು ನಿಂತಿರೋದು. ಗೌಡ ಇಷ್ಟೊತ್ತು ಗಂಟ ಕಾಯ್ತಾ ಇದ್ದದ್ದು ಇವಳಿಗೋಸ್ಕರನೇ ಅನ್ಸುತ್ತೆ. ಅನ್ಯಾಯವಾಗಿ ಬಂದು ನಾ ತಗಲಾಕೊಂಬಿಟ್ನಲ್ಲಪ್ಪ. ನೋಡು, ಎಲ್ ನೋಡ್ಲಿ? ಮುಖನೇ ನೋಡು, ಬೇರೆ ಎಲ್ಲೂ ನೋಡ್ಬೇಡ. ಅವಾಗಿಂದ ಅದನ್ನೇ ನೋಡ್ತಾ ಇರೋದು. ನಾನು ಅನ್ಕೊಂಡಿರೋದಕ್ಕಿಂತ ನೀವು ಪಸಂದಾಗಿದ್ದೀರ ಕಂಬುಡಿ. ನೋಡು, ನಾ ಹೇಳದ್ನ ಸರಿಯಾಗಿ ಕೇಳಿಸ್ಕೊ. ನೀನು ಹುಡಿಕೊಂಬಂದಿರವ ನಾನಲ್ಲ. ಅಯ್ಯೋ ಹುಸಿ ಸುಮ್ಕಿರಿ. ಇಲ್ಲಿ ಯಾರು ಅಂತ ನೀವು ಸುಳ್ಳು ಹೇಳಿರಿ. ನೀವು ಅವಾಗಿಂದ ನನ್ಗೋಸ್ಕರನೇ ತಾನೇ ಕಾಯ್ತಾ ಇರೋದು. ಅಷ್ಟೊತ್ತಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನನಗಿಂತ ಮುಂಚೆ ಬ್ಯಾರೆ ಗೌಡ ನಿಂತಿದ್ದ. ನೀನು ಅವನೇ ನಾನು ಅಂತ ತಿಳ್ಕೊಂಬಿಟ್ಟಿದೆ. ಆದರೆ ನಾನವನಲ್ಲ. ನೋಡಿ ನಿಮ್ ಮೊದ್ಲಿನ ತುಂಟಾಟನ ಇನ್ನೂ ಬುಟ್ಟೇ ಇಲ್ಲ. ನಾನು ಆಗ್ಲೇ ಕೇಳಿದಿಕ್ಕೆ ಗೌಡ ಅಂತ ಒಪ್ಕೊಂಡ್ಬಿಟ್ಟು ಇವಾಗ ಸುಳ್ಳು ಹೇಳ್ಬಿಟ್ರೆ ನಾನೇ ನಿಮ್ಮನ್ ಬಿಟ್ಬಿಟ್ಟೆನಾ? ಇದೊಳ್ಳೆ ಪೀಕ್ಲಾಟಕ್ಕೆ ಬಂದ್ಬಿಡ್ತಲ್ಲಪ್ಪ. ಮುಂದೆ ಮಕ್ಳಾಟನೂ ಆಡ್ಬೋದು. ನೀ ಸುಮ್ಕೆ ಹೂ ಅನ್ಬಿಡಿ. ನೋಡು, ಪುನಃ ಹೇಳ್ತಾವ್ನಿ. ನೀನು ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ. ನೀವು ಹುಡಿಕೊಂಬಂದಿರೋ ಗೌಡ ನಾನಲ್ಲ. ಓ, ನೀವ್ ಅಂತವ್ರು ಅಂತ ನಂಗೆ ಸಂದಾಗ ಗೊತ್ತದೆ ಕಣ್ಬಿಡಿ. ಚಿಕ್ಕ ವಯಸ್ಸಲ್ಲಿ ಕಬ್ಬನ್ ಗದ್ದೆಲಿ ಕತ್ತು ಕಪ್ ತಿಂದಿದ್ದಕ್ಕೆ ಎಲ್ಲ ಮರ್ತೋಗಿರೋ ತರ ನಾಟಕ ಮಾಡಿ ನನ್ನ ದೂರ ಮಾಡ್ಬೇಕು ಅನ್ಕೊಂಡಿದೀರಾ? ನಿನ್ ತಲೆಗಿಲ್ ಕೆಟ್ಟೋಗಿದ್ದೆ ಹೆಂಗ? ನೀ ಯಾರ ಅಂತ ಗೊತ್ತಿಲ್ಲ ಅಂತ ಅವ್ನಿ, ಆದ್ರೂ ಆಟಗುಳಿ ಮಾಡ್ತಿರಲ್ಲ ಯಾಕ? ನೀನ್ ನನ್ನನ್ ಮರ್ತಿರ್ಬೋದು, ಆದ್ರೆ ನಾನ್ ನಿಮ್ಮನ್ ಮರ್ತಿಲ್ಲ. ನಾನ್ ಮದ್ವೆ ಅಂತ ಆದ್ರೆ ಅದು ನಿಮ್ಮನೆಯ.